ನಮಸ್ಕಾರ ಎಲ್ರಿಗೂ, ಹೆಂಗದಿರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನು ಈ ಹಿಂದಿನ ವಿಡಿಯೋದಲ್ಲಿ ದೇವಸ್ಥಾನ ಶೈಲಿಯ ರಸಂ ಪೌಡ್ರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಅದೇ ರಸಂ ಪೌಡ್ರನ್ನು ಬಳಸ್ಕೊಂಡು ಹೇಗೆ ರಸಂ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಮನೆಯಲ್ಲೂ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಇನ್ಯಾಕೆ ತಡ, ರಸಂ ಪೌಡ್ರನ್ನು ಬಳಸ್ಕೊಂಡು ಹೇಗೆ ರಸಂ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೇನೆಯ ನೀವೇನಾದರೂ ಈ ವಿಡಿಯೋನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಾನಿವಾಗ ರಸಂ ಮಾಡೋದಕ್ಕೆ ಬಾಣಲೆಗೆ 3ರಿಂದ 4 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ 1/4 ಚಮಚ ಆಗೋಷ್ಟು ಸಾಸಿವೆನೂ ಕೂಡ ಹಾಕ್ಕೊಂಡು ಚಟಪಟ ಸಿಡಿಯೋಲ್ಲವರೆಗೆ ಕಾಸ್ಕೋಬೇಕು. ನಂತರ 3-4 ಮೆಣಸಿನ್ಕಾಯಿನ, ಹಸಿಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕೋಬೇಕು. ಹಾಗೆಯೇ ಸಣ್ಣಗೆ ಹೆಚ್ಚಿದಂಥ 2 ಟೊಮೆಟೊನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ಟೊಮೆಟೊ ಚೆನ್ನಾಗಿ ಬಾಡೋಲ್ಲವರೆಗೆ ಇದನ್ನು ಹುರ್ಕೋಬೇಕು. ತುಂಬ ಮೃದುವಾಗಿ ಬರಬೇಕು, ಅಷ್ಟು ತನಕ ಹುರ್ಕೊಂಡು ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು. 3ರಿಂದ 4 ಎಸಳು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಅರ್ಧ ಚಮಚದಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಹಾಗೆ 1/4 ಚಮಚದಷ್ಟು ಇಂಗನ್ನು ಕೂಡ ಸೇರಿಸ್ಕೋಬೇಕು. ಇದ್ರ ಜೊತೆಗೇ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೋಬೇಕು. ಸ್ವಲ್ಪ ಇದನ್ನು ನೆನೆಸಿಟ್ಕೋಬೇಕು ಮೊದಲು. ನಾನಿಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೀರಿಗೆ ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಈ ರೀತಿಯಾಗಿ ಬಾಡಿಸ್ಕೊಂಡ್ರೆ ಆಯಿತು, ಒಂದು 10 ಸೆಕೆಂಡ್ಗಳ ಕಾಲ. ಆಮೇಲೆ ನಾನಿಲ್ಲಿ 100 ಗ್ರಾಮ್ ಆಗೋಷ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ಬೇಕಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಬೆಲ್ಲ ಇಷ್ಟ ಆಗೋದಿಲ್ಲ, ಅಂಥವರು ಬೇಕಾದರೆ ಹಾಕೋದು ಬೇಡ. ಆದರೆ ಬೆಲ್ಲ ಹಾಕಿದ್ರೇ ಇದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಾವು. ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ತಿರುಗಿಸ್ಕೋಬೇಕು. ಆಮೇಲೆ ಇದಕ್ಕೆ ರಸಂ ಪುಡಿನ ಇವಾಗ ಸೇರಿಸ್ಕೋಬೇಕಾಗುತ್ತೆ. 3ರಿಂದ 4 ಚಮಚ ರಸಂ ಪೌಡ್ರನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ರ ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು 1-2 ಕುದಿ ಬರೋ ತನಕ ಕುದಿಸ್ಕೋಬೇಕು. ಈಗಲೇ ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಬಿಡಬೇಕು. ಕಡಿಮೆ ಇದ್ದರೆ ಇವಾಗಲೇ ಹಾಕ್ಕೊಂಬಿಟ್ರೆ ಆಯಿತು. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಈ ರೀತಿಯಾಗಿ 1-2 ಕುದಿ ಬಂದರೆ ಸಾಕಾಗುತ್ತೆ, ಜಾಸ್ತಿ ಹೊತ್ತು ಕುದಿಯೋದು ಬೇಡ. ಇವಾಗ ಇಷ್ಟು ಕುದ್ದಿದೆಯಲ್ಲ ಸಾಕು. ಕೊನೆಗೆ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಧಾರಾಳವಾಗಿ ಸೇರಿಸ್ಕೊಂಡ್ರೆ ಆಯಿತು, ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈ ರೀತಿಯಾಗಿ 1-2 ಸಲ ತಿರುಗಿಸ್ಕೊಂಡು ಇಳಿಸ್ಕೊಂಡ್ರೆ ಆಯಿತು. ಈಗ ಘಮಘಮಿಸುವಂಥ ದೇವಸ್ಥಾನ ಶೈಲಿಯ ರಸಂ ರೆಡಿ ಆಗಿಬಿಡುತ್ತೆ. ಈ ರಸಮು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಗೆಯೇ ಬಟ್ಲಿಗೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಕುಡಿದ್ಬಿಡೋಣ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇಲ್ಲದೆ ಹೋದರೆ ತಟ್ಟೆಗೊಂದಿಷ್ಟು ಅನ್ನ ಹಾಕ್ಕೊಂಡು ಜೊತೆಗೆ ರಸಂ ಇಟ್ಕೊಂಡು ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕಂತ ಉಪ್ಪಿನಕಾಯಿ ಹಾಗೆಯೇ ಜೊತೆಗೊಂದು ಹಪ್ಪಳ ಇಟ್ಕೊಂಡ್ರಂತೂ ಆ ರಸಂ ಅನ್ನದ ಜೊತೆ ಊಟ ಮಾಡೋದೇ ದೊಡ್ಡ ಖುಷಿ ರೀ. ತುಂಬಾ ಚೆನ್ನಾಗಿರುತ್ತೆ. ಮನೆಯೆಲ್ಲ ಘಮಘಮ ಅಂತ ಇರುತ್ತೆ, ಅಷ್ಟು ಒಳ್ಳೆ ಪರಿಮಳ ಮನೆ ತುಂಬ ಹರಡ್ಕೊಂಡಿರುತ್ತೆ. ಹಾಗೆ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಕಣ್ರಿ. ನಿಮ್ಮನೇಲೂ ನೀವು ಹೀಗೆ ಮಾಡ್ಕೊಳ್ಳಿ. ನಾನಿಲ್ಲಿ ರಸಂಗೆ ಬಳಸಿದ್ನಲ್ಲ ರಸಂ ಪುಡಿ, ಆ ರೆಸಿಪಿಯನ್ನೇ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೇನಾದರೂ ಸಿಗಲಿಲ್ಲ ಅಂತಂದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.